ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಹ್ಯಾಮಿಂಗ್ ಕೋಡ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ಹ್ಯಾಮಿಂಗ್ ಕೋಡ್ ಪ್ರಾಬ್ಲಮ್ ಅನ್ನ ನಾವು ಜಸ್ಟ್ 4 ಸ್ಟೆಪ್ಸ್ ಅಲ್ಲಿ ಈಸಿಯಾಗಿ ಸಾಲ್ವ್ ಮಾಡಬಹುದು. ಸೊ ಅವ್ರು ಏನು ಮಾಡ್ತಾರೆ, ಎಕ್ಸಾಂಪಲ್ ಈ ರೀತಿ ಕ್ವಶನ್ ಅನ್ನ ಕೊಡ್ತಾರೆ. ಇಲ್ಲಿ 4 ಬಿಟ್ಗಳಿವೆ, 1 2 3 4. ಇದಷ್ಟನ್ನು ಸೇರಿ ನಾವು ಒಂದು ಫ್ರೇಮ್ ಅಥವಾ ಸೆಗ್ಮೆಂಟ್ ಅಂತ ಕರಿತೀವಿ. ಇವಾಗ 4 ಬಿಟ್ಗಳನ್ನು ಕೊಟ್ಟಿದ್ದಾರೆ. ನಾನು ಮೊದಲಿಗೆ ಪ್ಯಾರಿಟಿ ಬಿಟ್ ಅನ್ನು ಜನರೇಟ್ ಮಾಡಬೇಕು. ಯಾವ ರೀತಿ ಅಂತಂದ್ರೆ ಒಂದು ಫಾರ್ಮುಲಾ ಇರುತ್ತೆ, 2 ಪವರ್ r ಗ್ರೇಟರ್ ದನ್ ಆರ್ ಈಕ್ವಲ್ ಟು m ಪ್ಲಸ್ r ಪ್ಲಸ್ 1. ಇಲ್ಲಿ m ಅಂದ್ರೆ ನಂಬರ್ ಆಫ್ ಬಿಟ್ಸ್ ಗಿವನ್. ಸೊ ಎಷ್ಟು ಬಿಟ್ಸ್ ಇರೋದು? 4 ಬಿಟ್. ಸೊ m ವ್ಯಾಲ್ಯೂ ಎಷ್ಟಾಯ್ತು? 4. ಈಗ r ವ್ಯಾಲ್ಯೂನ ನಾನು ಕಂಡುಹಿಡಿಬೇಕು. ಯಾವ ರೀತಿ ತೋರಿಸ್ತಾ ಹೋಗ್ತೀನಿ ನೋಡಿ. ಒಂದೊಂದೇ ಟ್ರಯಲ್ ಅಂಡ್ ಎರರ್ ಮೆಥಡ್ ಅನ್ನ ಯೂಸ್ ಮಾಡಿಕೊಂಡು ನಾವಿಲ್ಲಿ ಆಗ್ತಾ ಹೋಗೋಣ. ಸೊ r ವ್ಯಾಲ್ಯೂ ಯಾವತ್ತಿದ್ರೂ ಗ್ರೇಟರ್ ದನ್ 1 ಆಗಿರಬೇಕು. ಸೊ ಇವಾಗ ಇಫ್ r is equal to 1, r ವ್ಯಾಲ್ಯೂ 1 ಆಗಿದ್ರೆ 2 ಪವರ್ 1 ಗ್ರೇಟರ್ ದನ್ ಆರ್ ಈಕ್ವಲ್ ಟು m ವ್ಯಾಲ್ಯೂ ಎಷ್ಟು? 4 ಪ್ಲಸ್ r ವ್ಯಾಲ್ಯೂ ಎಷ್ಟು ನಾನು ತಗೊಂಡಿರೋದು? 1. 4 ಪ್ಲಸ್ 1 ಪ್ಲಸ್ 1. 2 ಪವರ್ 1 ಅಂದರೆ 2 ಗ್ರೇಟರ್ ದನ್ ಆರ್ ಈಕ್ವಲ್ ಟು 4 ಪ್ಲಸ್ 1 is 5, 5 ಪ್ಲಸ್ 1 is 6. ಸೊ ಕಂಡೀಷನ್ ಕರೆಕ್ಟ್ ಇದೆಯಾ? ಇಲ್ಲ. ಸೊ 2 ಈಸ್ ನಾಟ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 6. ಇವಾಗ ಏನು ಮಾಡ್ತೀನಿ, r ವ್ಯಾಲ್ಯೂನ 1 ಜಾಸ್ತಿ ಮಾಡ್ತೀನಿ, 1 ಇಂದ 2ಗೆ. ಸೊ ಇವಾಗ ಏನಾಗುತ್ತೆ ನೋಡಿ, 2 ಪವರ್ 2, r ವ್ಯಾಲ್ಯೂ 2 ಆಯಿತು. 4 ಪ್ಲಸ್ r ವ್ಯಾಲ್ಯೂ ಎಷ್ಟು? 2 ಪ್ಲಸ್ 1. 2 ಪವರ್ 2 ಈಸ್ 4, 4 ಪ್ಲಸ್ 2 6, 6 ಪ್ಲಸ್ 1 ಈಸ್ 7. ಸೊ 4 7ಕ್ಕಿಂತ ಗ್ರೇಟರಾ ಅಥವಾ ಈಕ್ವಲ್ಲಾ? ಇಲ್ಲ. ಸೊ 2 ಕೂಡ ಆಗಲ್ಲ, ಮೂರನೇದಕ್ಕೂ ಅಲ್ಲ, 3. ಸೊ ಇವಾಗ ಏನಾಗುತ್ತೆ ವ್ಯಾಲ್ಯೂ? 2 ಪವರ್ 3 ಗ್ರೇಟರ್ ದನ್ ಆರ್ ಈಕ್ವಲ್ ಟು 4 ಪ್ಲಸ್ 3 ಪ್ಲಸ್ 1. 2 2s are 4, 4 2s are 8. ನೆಕ್ಸ್ಟ್ 4 ಪ್ಲಸ್ 3 is 7, 7 ಪ್ಲಸ್ 1 is 8. ಅವ್ರೇನು ಕಂಡೀಷನ್ ಹೇಳಿರೋದು? 8 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ಈಕ್ವಲ್ ಆಗಿದೆ ಅಲ್ವಾ? ಸೊ ಇವಾಗ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ನಮಗೇನು ಗೊತ್ತಾಯಿತು? ಆರ್ ವ್ಯಾಲ್ಯೂ 3 ಅಂತ ಗೊತ್ತಾಯಿತು. ಸೊ ಇವಾಗ ಟೋಟಲ್ ನಂಬರ್ ಆಫ್ ಬಿಟ್ಸ್ ಅನ್ನ ನೋಡ್ಬೇಕು. ಟೋಟಲ್ ಬಿಟ್ಸ್ ಎಷ್ಟಾಗುತ್ತೆ? ನಮಗೆ 3 ಪ್ಯಾರಿಟಿ ಬಿಟ್ಸ್ ಸಿಕ್ಕಿದ್ದು, 3 ಪ್ಯಾರಿಟಿ ಬಿಟ್ಗಳು. ಅದರ ಜೊತೆಗೆ 4 ಬಿಟ್ಟು ಅವ್ರೇನು ಕ್ವಶನ್ ಅಲ್ಲಿ ಕೊಟ್ಟಿರೋದು ಹೌದು. ಸೊ 4 ಬಿಟ್ಸ್. ಸೊ ಟೋಟಲ್ ಎಷ್ಟು ಬಿಟ್ ಆಯ್ತಪ್ಪ? 7 ಬಿಟ್ಗಳು ಆದವು. ಈಗ ನಮಗೆ ಗೊತ್ತಿದೆ, ಈಗ 4 ಬಿಟ್ಗಳಿವೆ, ಇಲ್ಲಿ 3 ಬಿಟ್ ಸೇರಿಕೊಂಡು ಸರಿ. ಈ 3 ಪ್ಯಾರಿಟಿ ಬಿಟ್ಟು ಯಾವ ಜಾಗದಲ್ಲಿ ಇರುತ್ತೆ? ಸೊ ಯಾವ ಜಾಗದಲ್ಲಿ ಇರುತ್ತೆ ಅಂತ ಕಂಡುಹಿಡಿಯೋದು ತುಂಬಾ ಈಸಿ. 2 ಪವರ್ಸ್ ಅನ್ನ ಯೂಸ್ ಮಾಡ್ತೀವಿ. ಇಲ್ಲಿ 3 ಅಲ್ವಾ ಇರೋದು? ಸೊ 2 ಪವರ್ 0 ಇಂದ ಶುರು ಮಾಡಬೇಕು. 2 ಪವರ್ 0, 2 ಪವರ್ 1, 2 ಪವರ್ 2. ಇಲ್ಲೇನಾದ್ರೂ ಪ್ಯಾರಿಟಿ ಬಿಟ್ 4 ಇದ್ದಿದ್ರೆ 2 ಪವರ್ 0, 2 ಪವರ್ 1, 2 ಪವರ್ 2, 2 ಪವರ್ 3 ಆ ರೀತಿ. 2 ಪವರ್ 0 ವ್ಯಾಲ್ಯೂ ಏನು? 1. ಅಂದ್ರೆ ಯಾವುದೇ ವ್ಯಾಲ್ಯೂ ಅದರ ಪವರ್ 0 ಆಗಿದ್ರೆ ಅದರ ವ್ಯಾಲ್ಯೂ ಏನಾಗಿರುತ್ತೆ? 1. 100 ಪವರ್ 0 ಕೂಡ 1, 1000 ಪವರ್ 0 ಕೂಡ 1 ಆ ರೀತಿ. 2 ಪವರ್ 1 ಏನು? 2. 2 ಪವರ್ 2, 2 2s are 4. ಇವಾಗ ಏನು ಗೊತ್ತಾಯಿತು? ಈ 3 ಪ್ಯಾರಿಟಿ ಬಿಟ್ಗಳು 1ನೇ ಪ್ಲೇಸ್ ಅಲ್ಲಿ, 2ನೇ ಪ್ಲೇಸ್ ಅಲ್ಲಿ ಮತ್ತೆ 4ನೇ ಪ್ಲೇಸ್ ಅಲ್ಲಿ ಇರ್ತವೆ. 2 ಸ್ಟೆಪ್ ಆಯಿತು. ಮೂರನೇ ಸ್ಟೆಪ್ ಏನು? ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ಅನ್ನೋನ್. ಅನ್ನೋನ್ ಯಾವುದು? ಈ 3 ಪ್ಯಾರಿಟಿ ಬಿಟ್ಗಳು ನಮಗೆ ಗೊತ್ತಿಲ್ಲ, ಅದು 0ನೋ 1ನೋ ಅದೇನು ಅಂತ ನನಗೆ ಗೊತ್ತಿಲ್ಲ. ಈ 4 ಗೊತ್ತಿದೆ. ಸೊ ಇವಾಗ ಏನು ಮಾಡ್ತೀನಿ ನೋಡಿ, 3 ಪ್ಲಸ್ 4 7 ಆಯ್ತಲ್ವಾ? ಬಲಗಡೆಯಿಂದ ಎಡಗಡೆಗೆ ಬರೀತಾ ಬನ್ನಿ. 1 2 3 4 5 6 7. ಈಗ ಈ 3 ಪ್ಯಾರಿಟಿ ಬಿಟ್ಗಳು ಎಲ್ಲೆಲ್ಲಿರೋದು? 1ನೇದು, 2ನೇದು, 4ನೇ ಪ್ಲೇಸ್ ಅಲ್ಲಿ. ಸೊ ಮೊದಲನೇ ಪ್ಯಾರಿಟಿ ಬಿಟ್ಟನ್ನು P1 ಅಂತ ತಗೊಂತೀನಿ, 2ನೇ ಬಿಟ್ಟನ್ನು P2 ಅಂತ ತಗೊಂತೀನಿ, 3ನೇ ಬಿಟ್ಟನ್ನು P3 ಅಂತ ತಗೊಂತೀನಿ. ಪ್ಯಾರಿಟಿ ಬಿಟ್ 1, ಪ್ಯಾರಿಟಿ ಬಿಟ್ 2, ಪ್ಯಾರಿಟಿ ಬಿಟ್ 3. ಈಗ ಏನು ಮಾಡಬೇಕು? ಇಲ್ಲಿ 4 ಇದಾವಲ್ವಾ, ಅವನ್ನ ಎಡಗಡೆಯಿಂದ ಬಲಕ್ಕೆ ಬರಿತಾ ಹೋಗ್ಬೇಕು. ಮಾಮೂಲಿ ಯಾವ್ದಿರೋದು? 0 1 0 1 ಸಿಂಪಲ್. ಅವುಗಳನ್ನು ಬರಿಬೇಕಾದ್ರೆ ಬಲಗಡೆಯಿಂದ ಎಡಗಡೆಗೆ ಬರ್ಕೊಂಡು ಬಂದೆ. ಇವುಗಳನ್ನು ಬರಿಬೇಕಾದ್ರೆ ಎಡಗಡೆಯಿಂದ ಬಲಗಡೆ. ಸೊ ಇದು ನೆನಪಿದೆ. ಈಗ ನೋಡಿ, P3 ವ್ಯಾಲ್ಯೂ ಗೊತ್ತಿಲ್ಲ, P2 ವ್ಯಾಲ್ಯೂ ಗೊತ್ತಿಲ್ಲ, P1 ವ್ಯಾಲ್ಯೂ ಗೊತ್ತಿಲ್ಲ. ಅಂದ್ರೆ ಏನಾಯ್ತು? 3 ವ್ಯಾಲ್ಯೂಗಳದ್ದು ನನಗೆ ವ್ಯಾಲ್ಯೂ ಗೊತ್ತಿಲ್ಲ, 3 ವೇರಿಯೇಬಲ್ಸ್ದು ವ್ಯಾಲ್ಯೂ ಗೊತ್ತಿಲ್ಲ. ಸೊ ಇವಾಗ ಏನಾಯ್ತು? 3 ಇನ್ಪುಟ್ ಆದಂಗೆ ಆಯ್ತು, 3 ಇನ್ಪುಟ್ಸ್. ಸೊ 2 ಪವರ್ 3 ಅಂದ್ರೆ ಎಷ್ಟಾಯ್ತು? 8 ಕಾಂಬಿನೇಷನ್ಸ್ಗಳು ಬರುತ್ತೆ. 2 2s are 4, 4 2s are 8. ಈಗ 8 ಕಾಂಬಿನೇಷನ್ ಅಂದರೆ 0 ಇಂದ ಶುರು ಆಗಬೇಕು. 0 1 2 3 4 5 6 7. 0 to 7 ಅಂದರೆ 8 ಅಲ್ವಾ? ಸೊ ಓಕೆ. ನಮ್ಮ 3 ಇನ್ಪುಟ್ಗಳು ಯಾವಾಗ ಬರ್ತವೆ? ಪಾಸಿಬಲ್ ಕಾಂಬಿನೇಷನ್ ಬರೆಯೋದಕ್ಕೋಸ್ಕರ P3 P2 P1.
ಸೊ P3 P2 ಮತ್ತು P1. ಸೊ ಈ ರೀತಿ ಪಾಸಿಬಲ್ ಕಾಂಬಿನೇಷನ್ನ ಯಾವ ರೀತಿ ಬರೆಯೋದು, ಡಿಜಿಟಲ್ ಲಾಜಿಕಲ್ಲಿ ಹೇಳ್ಕೊಟ್ಟಿರ್ತಾರೆ. ಸಿಂಪಲ್ ಟ್ರಿಕ್ ಏನು, 4 0 4 1 2 0 2 1 2 0 2 1 ನೆಕ್ಸ್ಟ್ 0 1 0 1 0 1 0 1 ಮೂರು ಇನ್ಪುಟ್ಗಳಿದ್ದು 8 ಕಾಂಬಿನೇಷನ್ ಯಾವ ರೀತಿ ಬರೀತೀರಾ, 4 0 4 1 2 0 2 1 2 0 2 1 0 1 0 1 0 1 0 1 ಆಲ್ಟರ್ನೇಟ್. ಸೊ ಇವಾಗ ಗೊತ್ತಾಯ್ತು. ಈಗ ಏನು ಮಾಡಬೇಕು, P1 P2 P3 ಮೂರದು ಹುಡುಕ್ತಾ ಹೋಗ್ತೀವಿ. ಫಸ್ಟ್ P1 ನಲ್ಲಿ ಎಲ್ಲಿ 1 ಇದೆ ಅದನ್ನು ಬರೀರಿ. 1ನೇ ಪ್ಲೇಸಲ್ಲಿದೆ, 3ನೇ ಪ್ಲೇಸಲ್ಲಿದೆ, 5ನೇ ಪ್ಲೇಸಲ್ಲಿ, 7ನೇ ಪ್ಲೇಸಲ್ಲಿ. 1 3 5 7. ನೆಕ್ಸ್ಟ್ P2 ಎಲ್ಲೆಲ್ಲಿದೆ, ಸ್ವಲ್ಪ ಗ್ಯಾಪ್ ಬಿಟ್ಕೊಳ್ಳಿ. P2 ಎಲ್ಲೆಲ್ಲಿದೆ, 2 3 6 7 2 3 6 7. ನೆಕ್ಸ್ಟ್ P3 ಎಲ್ಲೆಲ್ಲಿದೆ, 4 5 6 7 4 5 6 7 ಇಷ್ಟಾಯ್ತು. ಈಗ ಆ ವ್ಯಾಲ್ಯೂಗಳು 1 2 1 3 5 7 ಇದೆಯಲ್ಲ, ಅದರ ವ್ಯಾಲ್ಯೂಗಳು ಏನಿದೆ ಈ ಟೇಬಲಲ್ಲಿ ನೋಡ್ತಾ ಹೋಗಿ. 1ನ ವ್ಯಾಲ್ಯೂ ಏನಪ್ಪ, P1. 3ರದ್ದು ವ್ಯಾಲ್ಯೂ ಏನು, 1. 5ರದ್ದು ವ್ಯಾಲ್ಯೂ 0. 7ರದ್ದು ವ್ಯಾಲ್ಯೂ 0. ಅದೇ ರೀತಿ ಅಷ್ಟಕ್ಕೂ ಬರೀರಿ. 2ನೇದ್ರದ್ದು ವ್ಯಾಲ್ಯೂ ಏನು, P2. 3ನೇದು 1. 6ನೇದು 1. 7ನೇದು 0. 4ನೇದೇನು P3. 5ನೇದು 0. 6ನೇದು 1. 7ನೇದು 0. ಇವಾಗ ನಾವು 2 ರೀತಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೋದು, ಅಂದ್ರೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದಕ್ಕೆ. ಒಂದು ಈವನ್ ಪ್ಯಾರಿಟಿ ಯೂಸ್ ಮಾಡ್ಬೋದು, ಇಲ್ಲ ಆಡ್ ಪ್ಯಾರಿಟಿನ ಯೂಸ್ ಮಾಡ್ಬೋದು. ನಾವು ಸಿಂಪಲ್ ಆಗೋದಕ್ಕೋಸ್ಕರ ಏನು ಮಾಡ್ತೀವಿ, ಈವನ್ ಪ್ಯಾರಿಟಿ ಅಂದ್ರೆ ಏನು ಅಂದರೆ, ಎಷ್ಟು ಝೀರೋಸ್ ಇರುತ್ತೆ ಅಷ್ಟು ಒನ್ಸ್ ಇರಬೇಕು. ಈಕ್ವಲ್ ನಂಬರ್ ಆಫ್ ಝೀರೋಸ್ ಆ್ಯಂಡ್ ಒನ್ಸ್ ಅಂದರೆ ಈವನ್ ಅಲ್ವಾ. ಸೊ ಓಕೆ, ಈಗ ನೋಡಿ ಇಲ್ಲಿ 2 0 ಇದೆ. ನನ್ನ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು ಅಂದರೆ ಏನಾಗಬೇಕು, 2 1ಗಳು ಇರಬೇಕು ಆ ಕಾಂಬಿನೇಷನಲ್ಲಿ. 2 0 ಇದೆ, ಇಲ್ಲಿ ಒಂದೇ ಒಂದು 1 ಇದೆ. ಸೊ ಇವಾಗ ನಾನೇನು ಮಾಡ್ಬೋದು, P1 ವ್ಯಾಲ್ಯೂ 1 ಇರ್ಬೋದು ಅಂತ ಅಸ್ಯೂಮ್ ಮಾಡ್ತೀನಿ. ಯಾಕೆ, ಈವನ್ ಪ್ಯಾರಿಟಿ ಸ್ಯಾಟಿಸ್ಫೈ ಆಗಬೇಕಲ್ಲ. 2 1 2 0. ಓಕೆ, ಕರೆಕ್ಟ್. ನೆಕ್ಸ್ಟ್ P2 ಬಂದಾಗ 2 1 ಇದೆ, ಒಂದೇ ಒಂದು 0 ಇದೆ. ಈವನ್ ಪ್ಯಾರಿಟಿ ಆಗಬೇಕು ಅಂದರೆ ಇನ್ನೊಂದು 0 ಆಗಬೇಕು. ಸೊ P2 ವ್ಯಾಲ್ಯೂ 0. P3 ವ್ಯಾಲ್ಯೂ 2 0 ಇದೆ, ಒಂದೇ ಒಂದು 1 ಇದೆ. ಸೊ ಈವನ್ ಪ್ಯಾರಿಟಿ ಆಗಬೇಕು ಅಂದರೆ P3 ವ್ಯಾಲ್ಯೂ ಏನಾಯಿತು, 1. ಸೊ P3 ವ್ಯಾಲ್ಯೂ ಇಸ್ 1, P2 ವ್ಯಾಲ್ಯೂ ಇಸ್ 0, P1 ವ್ಯಾಲ್ಯೂ ಇಸ್ 1. ಸೊ ಏನು ಯೂಸ್ ಮಾಡಿದ್ವಿ, ಇಲ್ಲಿ ಬರೀರಿ, ಆ ಕಡೆ ಜಾಗ ಇಲ್ಲ, ಇಲ್ಲಿ ಬರೀತೀನಿ. ಯೂಸಿಂಗ್ ಈವನ್ ಪ್ಯಾರಿಟಿ ಅಂತ ಬರೀರಿ. ಸೊ ಇಷ್ಟ ಆಯ್ತು. ಈಗ ಲಾಸ್ಟ್ ಸ್ಟೆಪ್ ತುಂಬಾ ಸಿಂಪಲ್. P1 P2 P3 ಮೂರನ್ನು ಬರೀರಿ. ಏನೇನಿದೆ, P1 ಅಲ್ಲಿ ಏನಿದೆ, P2 ಅಲ್ಲಿ ಏನಿದೆ, P3 ಅಲ್ಲಿ ಏನಿದೆ. P1 ಅಲ್ಲಿ ಏನು, 1 1 0 0 1 1 0 0. P2 ಅಲ್ಲಿ ಏನಿದೆ, 0 1 1 0 0 1 1 0. P3 ಅಲ್ಲಿ ಏನು, 1 0 1 0 1 0 1 0. ಇವಾಗ ಏನಾಗುತ್ತೆ, ರಿಸೀವರ್ ಸೈಡಲ್ಲಿ ಈ 3 ಪ್ರೋಸೆಸ್ಗಳು ಏನು ಅಥವಾ 3 ಸ್ಟೆಪ್ಗಳು ಸೆಂಡರ್ ಸೈಡಲ್ಲಿ ಒಬ್ಬ ಮೆಸೇಜನ್ನು ಸೆಂಡ್ ಮಾಡ್ತಿರುವಂಥ ಸೈಡಲ್ಲಿ ಆಗಿರುತ್ತೆ. ಈಗ ಏನಾಗುತ್ತೆ, ರಿಸೀವರ್ ಅಂದರೆ ಆ ಮೆಸೇಜನ್ನು ಯಾರು ತಗೊತಾರಲ್ವ ಅವ್ರ ಕಡೆ ಈ ಒಂದು ಚೆಕಿಂಗ್ ನಡೆಯುತ್ತೆ. ರಿಸೀವರ್ ಸೈಡಲ್ಲಿ 4ನೇ ಸ್ಟೆಪ್. ಇಲ್ಲೇನಾಗುತ್ತೆ ಅಂತಂದರೆ, ಈವನ್ ನಂಬರ್ ಆಫ್ ಝೀರೋಸ್ ಇದ್ದರೆ ಅಕ್ಸೆಪ್ಟ್ ಆಗುತ್ತೆ. ಈವನ್ ನಂಬರ್ ಆಫ್ ಝೀರೋಸ್ ಇದ್ದರೆ 0 ಅಂತ ಅಸೈನ್ ಮಾಡುತ್ತೆ ಸೆಂಡರ್ ಸೈಡಲ್ಲಿ. ಈವನ್ ನಂಬರ್ ಆಫ್ ಝೀರೋಸ್ ಇದೆಯಾ ನೋಡಿ, 0 2 0 2 0. ಈವನ್ ನಂಬರ್ ಇದೆಯಾ, ಎಸ್. ಸೊ ಈವನ್ ನಂಬರ್ ಆಫ್ ಝೀರೋಸ್ ಇರೋದ್ರಿಂದ 0 ಅಂತ ಅಸೈನ್ ಮಾಡುತ್ತೆ. 0 ಅಂತ ಅಸೈನ್ ಮಾಡಿದ್ರೆ ನಮ್ಮ ಮೆಸೇಜ್ ಏನು ಸೆಂಡರ್ ಸೈಡಿಂದ ಕಳಿಸಿದ್ದೀವಿ ಅದು ರಿಸೀವರ್ ಸೈಡಲ್ಲಿ ಅಕ್ಸೆಪ್ಟ್ ಆಗಿದೆ ಅಂತ ಅರ್ಥ. ಸೊ ಅಕ್ಸೆಪ್ಟೆಡ್ ಅಂತ ಬರೀಬೋದು. ಏನೇನು ಮಾಡಿದ್ವಿ, ಈ ಒಂದು ಹ್ಯಾಮಿಂಗ್ ಕೋಡಲ್ಲಿ ಫಸ್ಟು ಪ್ಯಾರಿಟಿ ಬಿಟ್ ಜನರೇಟ್ ಮಾಡಿದ್ವಿ. ಎಷ್ಟಿದೆ ಅಂತ ಗೊತ್ತಾಯಿತು, ಅವುಗಳು ಎಲ್ಲೆಲ್ಲಿದ್ದಾವೆ ಅಂತ ಹುಡುಕೊಂಡ್ವಿ. ಆ ಹುಡುಕೊಂಡಾದ್ಮೇಲೆ ಬರ್ಕೊಂಡ್ವಿ. ಅವಾಗ ಏನಾಯಿತು, 3 ಕಾಂಬಿನೇಷನ್. ಸೊ ಅಂದರೆ 2 power 3 8 ಕಾಂಬಿನೇಷನ್ಸ್ದು ಬರ್ಕೊಂಡು ಏನೇನು ಪಾಸಿಬಲ್ ಅಸಂಪ್ಷನ್ಸ್ನ ನೋಡ್ತಾ ಹೋದ್ವಿ. ಈವನ್ ಪ್ಯಾರಿಟಿನ ಯೂಸ್ ಮಾಡ್ಕೊಂಡು, ಯಾಕಂದರೆ ಈಸಿ ಆಗೋದಕ್ಕೋಸ್ಕರ. ಸೊ ರಿಸೀವರ್ ಸೈಡಲ್ಲಿ ಈವನ್ ನಂಬರ್ ಆಫ್ ಝೀರೋಸ್ ಇದ್ದರೆ ಅಕ್ಸೆಪ್ಟ್ ಆಗುತ್ತೆ. ಅಂದರೆ 0ನ ಅಸೈನ್ ಮಾಡಿದ ತಕ್ಷಣ ರಿಸೀವರ್ ಸೈಡಲ್ಲಿ ಯಾವುದೇ ಒಂದು ಎರರ್ ಅಥವಾ ಕರೆಕ್ಷನ್ ಏನು ಮಾಡುವಂಥದ್ದಿಲ್ಲ. ಕರೆಕ್ಟಾಗಿ ಸೆಂಡರ್ ಕಳಿಸಿರುವಂಥ ಮೆಸೇಜು ರಿಸೀವರ್ ಸೈಡಲ್ಲಿ ಅಕ್ಸೆಪ್ಟ್ ಆಗಿದೆ ಅಂತ, ಅಕ್ಸೆಪ್ಟೆಡ್ ಅಂತ ಬರಿಬೋದು. ಸೊ ಹ್ಯಾಮಿಂಗ್ ಕೋಡ್ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಏನಾದ್ರೂ ಡೌಟ್ ಇದ್ದರೆ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.